ನಮಸ್ಕಾರ ಸರ್, ನಿಮ್ಮ ಹೆಸರು? ನಮಸ್ಕಾರ, ನಮ್ಮ ಹೆಸರು ಚಂದ್ರಬಿಲ್ಲ ಅಂತ. ಚಂದ್ರಬಿಲ್ಲ. ಊರು ಸರ್? ಊರು ಕುಂದಾಪುರ ತಾಲೂಕು, ಬೈಂದೂರು ಉಪ್ಪುಂದ. ಸೊ ಡ್ರೈವಿಂಗ್ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಸರ್? ಸಾಧಾರಣ ಒಂದು 30 ವರ್ಷ, 91 ಸ್ಟಾರ್ಟ್ ಮಾಡ್ತಿದ್ದೀವಿ. 30 ವರ್ಷದಿಂದ ಡ್ರೈವಿಂಗ್ ಮಾಡ್ತಾ ಇದ್ದೀರಿ. ಸೊ ಯಾವ್ದು ವೆಹಿಕಲ್ ಡ್ರೈವ್ ಮಾಡಿದ್ರಿ ಸರ್? ಕಾರು, ಟ್ರಕ್ಕು, ಲಾರಿ, ಬಸ್ಸು ಆ ಥರ? ಅಂದರೆ A to Z ಎಲ್ಲ ಮಾಡಿದ್ದೀವಿ. A to Z ಎಲ್ಲ ಮಾಡಿದ್ರ? ಯಾವುದರಿಂದ ಶುರು ಮಾಡಿದ್ರಿ? ಸ್ಟಾರ್ಟಿಂಗಲ್ಲಿ ಕಾಲೇಜ್ ಬಿಟ್ಟ ನಂತರ ಇದು ಕಾರ್ ಡ್ರೈವಿಂಗ್ ಕಲಿತು ಲಾರಿಯಲ್ಲಿ ಶುರು ಮಾಡಿದ್ವಿ. ಲಾರಿ ಮಾಡಿದ್ರು. ಆಮೇಲೆ ಆಟೋದಲ್ಲಿ ಮಾಡಿದ್ದೀವಿ. ಆಟೋದಲ್ಲಿ? ಓಕೆ. ಆಮೇಲೆ ಟೆಂಪೋ. ಆಮೇಲೆ 3 ವರ್ಷ ಗಲ್ಫಲ್ಲಿ ಮಾಡಿದ್ದೇವೆ. ಗಲ್ಫಲ್ಲಿ? ಓಕೆ. KSA ಇಂಡಿಯಾ ಸೌದಿ ಅರೇಬಿಯಾ. ಓಕೆ. ಮತ್ತು ಈಗ ಒಂದು 13 ವರ್ಷ ಆಯಿತು ದುರ್ಗಾಂಬದಲ್ಲಿ ಡ್ಯೂಟಿ ಮಾಡ್ತಾ ಇದ್ದೀವಿ. 13 ವರ್ಷ ದುರ್ಗಾಂಬ. ಕಾರ್ ಮಾಡಿದ್ರೆ, ಲಾರಿ ಮಾಡಿದ್ರಿ ಅಂತ ಹೇಳಿದ್ರು? ಲಾರಿ ಮಾಡಲಿಲ್ಲ, ಕೆಲಸ ಮಾಡಿದ್ದೆ. ಮತ್ತು ನಾವು ಇದು ಏನಂದರೆ ಒಂದು ಟ್ರ್ಯಾಕ್ಸ್ ಮಾಡಿದ್ದೇವೆ. ಓಕೆ. ಟ್ರ್ಯಾಕ್ಸ್ ಮತ್ತು ಅದನ್ನು ಸೇಲ್ ಮಾಡಿ ಮತ್ತೆ ಇದು ವ್ಯಾನಲ್ಲೆಲ್ಲ ಮಾಡ್ತಿದ್ದೆ. ಆಮೇಲೆ ಈಗ ಎಕ್ಸ್ಪ್ರೆಸ್ ಬಸ್ ಉಂಟಲ್ಲ ನಮ್ಮದು ಉಡುಪಿ ಮಂಗಳೂರು. ಹೌದು. ಅದರಲ್ಲಿ ಡ್ಯೂಟಿ ಮಾಡಿದ್ದೆ. ಓಕೆ. ಸೊ ಸೌದಿಯಲ್ಲಿ ಮಾಡಿದ್ರಿ ಅಂದರೆ ಅಲ್ಲಿ ಏನು ಡ್ರೈವ್ ಮಾಡಿದ್ರಿ ಸರ್? ಅಲ್ಲಿ ಡೋಡ್ಜ್ ಅಂತ ಒಂದು ಟ್ರಕ್ ಇತ್ತು. ಟ್ರಕ್ ಮತ್ತೆ ಕ್ರೇನ್ ಆಪರೇಟರ್ ಕಮ್ ಡ್ರೈವರು. ಓಕೆ. ಕ್ರೇನ್ ಅಂದ್ರೆ ಯಾವ್ದಕ್ಕೆ ಯೂಸ್ ಆಗ್ತದೆ ಸರ್? ಅದು ಇದು ಅಗ್ರಿಕಲ್ಚರ್ ಪಂಪ್ ಫಿಟ್ಟಿಂಗ್ ಅಂಡ್ ಮೇಂಟೆನೆನ್ಸ್ ಅಂತ ಹೇಳಿ ಬೋರ್ವೆಲ್ ಇದೆ ಅಲ್ಲ, ಹೌದು, ಅದನ್ನ ತೆಗೆದು ಒಂದು 70-80 ಪೈಪ್ ಇರ್ತದೆ. ಓಕೆ. ಅದನ್ನು ಮೇಲ್ಗಡೆ ತೆಗೆದು ಅದನ್ನು ಕ್ಲೀನ್ ಮಾಡಿ ಮತ್ತೆ ಒಳಗಡೆ ಕ್ರೇನ್ ಅಲ್ಲಿ ಇಳಿಸ್ಬೇಕು. ಓಕೆ. ಕ್ರೇನ್ ಅಲ್ಲಿ ಇಳಿಸ್ಬೇಕು. 10 ಫೀಟ್ ಉದ್ದ ಪೈಪ್ ಅದು. ಓಕೆ. ಆ ಪೈಪ್ ನ ಮೇಲೆ ತೆಗೆಯೋದು ಮತ್ತೆ ಕ್ಲೀನ್ ಮಾಡಿ ಅಡಿಗೆಡದ ಒಂದು ಇದು ಬರ್ತದೆ ಅದು, ಅದನ್ನ ಕ್ಲೀನ್ ಮಾಡಿಸಿ ಮತ್ತೆ ಪುನಃ ಇಳಿಸ್ಬೇಕು. 800 ಫೀಟ್ ಅಡಿಯಿಂದ ನೀರು ತೆಗಿತಾ ಇದ್ರು. 800 ಫೀಟ್ ಅಡಿ. 800 ಫೀಟ್ ಅಡಿಯಿಂದ. ಓಕೆ. ಸೊ ಅಲ್ಲಿ ನಿಮ್ಗೆ ಆ ಕ್ರೇನ್ಗೆಲ್ಲ ಲೈಸೆನ್ಸ್ ಎಲ್ಲ ಯಾವ ತರ ಸರ್? ಲೈಸೆನ್ಸ್ ಇತ್ತಾ ಅಲ್ಲಿ? ಹೇಗೆ ಇತ್ತದು? ಅಲ್ಲಿ ಲೈಸೆನ್ಸ್ ಕೊಡ್ತಾ ಇದ್ರು. ಅಂದ್ರೆ ನಮ್ದು ಹೋಗಿ ಒಂದು 3 ತಿಂಗಳ ನಂತರ ನನಗೆ ಟ್ರಯಲ್ ಕೊಟ್ಟರು. ಓಕೆ. ಟ್ಯಾಂಕರ್ ಟ್ರಯಲ್ ಕೊಡ್ತಾರೆ. ಅದು ಹೋಗಿ ಸ್ಟ್ರೈಟ್ ಹೋಗಿ ಬಂದು ಮತ್ತೆ S ಮಾರ್ಕ್ ಅಲ್ಲಿ ಬರಬೇಕು. ಓಕೆ. ಅದೇನು ಡಿವೈಡ್ ಇರ್ತದಲ್ಲ, ಆ ಡಿವೈಡ್ ಟಚ್ ಆಗಬಾರ್ದು. ಓಕೆ. ಟಚ್ ಆದ್ರೆ ಫೇಲು. ಸ್ಟ್ರೈಟ್ ಹೋಗಿ ಬಂದ್ರೆ ಆಯ್ತು. ನಾವು ಒಂದೇ ಟೆಸ್ಟ್ ಅಲ್ಲಿ ಪಾಸ್ ಆಗಿದ್ವಿ. ಓಕೆ. ಒಂದೇ ಟೆಸ್ಟ್ ಅಲ್ಲಿ ಪಾಸ್? 3 ಟೆಸ್ಟ್ ಕೊಡ್ತಾರೆ. ಓಕೆ. 3 ಟೆಸ್ಟ್ ಅಲ್ಲಿ ಪಾಸ್ ಆಗಲಿಲ್ಲ ಅಂದ್ರೆ ಲೈಟ್ ಲೈಸೆನ್ಸ್, ಹೆವಿ ಲೈಸೆನ್ಸ್ ಕೊಡೋದು. ಓಕೆ. ಓಕೆ. ನಾವು ಅಂದ್ರೆ 96 ಅಲ್ಲಿ ಹೋಗಿ. ಓಕೆ. ಸೊ ಅಲ್ಲಿ ಎಷ್ಟು ವರ್ಷ ಮಾಡಿದ್ರಿ ಸರ್ ಅದು ಕ್ರೇನ್? 3 ವರ್ಷ ಮಾಡಿದ್ವಿ. 3 ವರ್ಷ ಕ್ರೇನ್ ಓಡಿಸಿದ್ರಿ. ಮತ್ತೆ ಇಂಡಿಯಾಗೆ ಬಂದು ಪ್ರೈವೇಟ್ ಬಸ್ಸಲ್ಲಿ ಮಾಡಿದ್ರಿ? ಹೌದು. ಯಾವ ಬಸ್ಸಲ್ಲಿ ಮಾಡಿದ್ರಿ? ನಾವಿಲ್ಲಿ ಲೋಕಲ್ ಬಸ್ಸು, ಇದು ಲಕ್ಷ್ಮೀಕಾಂತ, ಹನುಮಂತಲು ಅಂತ ಹೇಳಿ, ಮತ್ತೆ SVMS. ಓಕೆ. ಸೊ ಅದರಲ್ಲಿ ಎಷ್ಟು ವರ್ಷ ಮಾಡಿದ್ರಿ? 4-5 ವರ್ಷ. 4-5 ವರ್ಷ ಬೇರೆ ಬೇರೆ ಬಸ್ಸಲ್ಲಿ ಮಾಡಿದ್ರಿ. ಸೊ ಅದು ಉಡುಪಿ ಮಂಗಳೂರು ಕುಂದಾಪುರ ಆ ಥರ? ಮಂಗಳೂರು ಕುಂದಾಪುರ, ಬೈಂದೂರು. ಓಕೆ. ಬೈಂದೂರಿಂದ ಒಂದು ಸೋಮೇಶ್ವರ ಅಂತ ಉಂಟು. ಹೌದು. ಓಕೆ. ಸೊ ಸೋಮೇಶ್ವರ ಅಲ್ಲೆಲ್ಲ ಮಾಡಿದ್ರಿ. ಮತ್ತೆ ಸಮತ ಟ್ರಾವೆಲ್ಸ್. ಓಕೆ. ಮತ್ತೆ ಅದಾದ್ಮೇಲೆ ದುರ್ಗಾಂಬಕ್ಕೆ ಸೇರಿದ್ರಿ? ಅದಾದ್ಮೇಲೆ ದುರ್ಗಾಂಬಗೆ ಸ್ಪೇರ್ ಆಗಿ ಬರ್ತಾ ಇದೆ ಎಕ್ಸ್ಪ್ರೆಸ್ ಡ್ರೈವರ್ಗೆ. ಓಕೆ. ರಜಾ ಕೊಡ್ಲಿಕ್ಕೆ ಬರ್ತಾ ಇದೆ. ಅವಾಗ ಅವರು ಬೆಂಗಳೂರು ಗಾಡಿ ಕೇಳಿದ್ರು. ಮತ್ತೆ ಅಲ್ಲಿಂದ ಪರ್ಮನೆಂಟ್ ಮಾಡಿದ್ರು. ಸೊ ಒಂದು 13 ವರ್ಷದಿಂದ ಬೆಂಗಳೂರು ಬರ್ತಾ ಇದೆ. ಸೊ ದುರ್ಗಾಂಬಲ್ಲಿ ಯಾವ್ಯಾವ ರೂಟ್ ಹೋಗಿದ್ದೀರಿ ಸರ್? ಇವ್ರದ್ದು ಬೆಳಗಾವಿ, ಮೈಸೂರು, ಬಳ್ಳಾರಿ, ಮೊದಲೇ ಜಮಖಂಡಿ, ವಿಜಯಪುರ ಇತ್ತು. ಸೊ ಮಂಗಳೂರಿಂದ ಬೆಳ್ಳಾರಿಗ ಯಾವ ಥರ? ಮಂಗಳೂರಿಂದ ಬಳ್ಳಾರಿ. ಬೆಳಗಾಮೆಲ್ಲ? ಮಂಗಳೂರಿಂದ ಬೆಳಗಾವಿ. ಮಂಗಳೂರು ಬೆಳಗಾವಿ ಇವಾಗಲೂ ಇದೆಯಾ ರೂಟ್ ಅದು? ಈಗ ಮಂಗಳೂರು ಧಾರವಾಡ ಇರಬೇಕು. ಧಾರವಾಡ ಇದೆ, ಬೆಂಗಳೂರು ಧಾರವಾಡ ಇದೆ. ಸೊ ಎಲ್ಲ ಓವರ್ ನೈಟ್ ಬಸ್? ಎಲ್ಲ ರಾತ್ರಿ ಬಿಟ್ಟರೆ ಬೆಳಗ್ಗೆ. ಸೊ ಹೆಂಗೆ ಬಂದ್ರಿ ಸರ್ ಡ್ರೈವಿಂಗ್ ಫೀಲ್ಡ್ಗೆ? ಹೆಂಗೆ ಬಂದ್ರಿ ಡ್ರೈವಿಂಗ್ ಫೀಲ್ಡಿಗೆ ಅಂದರೆ ನಾನು ಧಾರವಾಡದಲ್ಲಿ ಓದಿದ್ದು. SS ಕಾಲೇಜಲ್ಲಿ. ಅಲ್ಲಿ 70 ಮಾಡಿ. ಓಕೆ. ಮತ್ತೆ ಅಲ್ಲಿ ಸ್ವಲ್ಪ ನಾನು ಅಂದರೆ PUC ಮುಗಿದ ನಂತರ ಅಲ್ಲಿಂದ ಹೋಟೆಲ್ಗೆ ಕೆಲಸಕ್ಕೆ ಸೇರಿದೆ, ಬಿಲ್ ರೈಟರ್ ಆಗಿ. ಓಕೆ. ಅಲ್ಲಿ ಎಲ್ಲ ಜನರು ಬಂದು ಊಟ ಮಾಡೋದು, ಡ್ರೈವರ್ಸ್ ಎಲ್ಲ ಖರ್ಚು ಮಾಡೋದು ನೋಡಿದರೆ ಮತ್ತು ಸದ್ಯ ನೋಡುವ ಇದೊಂದು ಡ್ರೈವಿಂಗ್ ಕಲಿಯುವ ಅಂತ ಡ್ರೈವಿಂಗ್ ಸ್ಕೂಲ್ ಹೋಗಿ ಡ್ರೈವಿಂಗ್ ಕಲಿ. ಓಕೆ. ಆಮೇಲೆ ಲಾರಿಯಲ್ಲಿ ಹೋದೆ. ಓಕೆ. ಅದನ್ನೆಲ್ಲ ಕಲ್ತ್ರಿ? ಲಾರಿನೆಲ್ಲ ಹೇಗೆ ಕಲ್ತ್ರಿ? ಅಂದರೆ ಕಾರಿಗೂ ಲಾರಿಗೂ ವ್ಯತ್ಯಾಸ? ಇಲ್ಲ, ಕಾರು ಡ್ರೈವಿಂಗ್ ಸ್ಕೂಲಲ್ಲಿ ಕಲಿತು ಡ್ರೈವಿಂಗ್ ಲೈಸೆನ್ಸ್ ಮಾಡಿಸಿದ್ದು ಸ್ಕೂಲಲ್ಲಿ ಹೋಗಿ. ಓಕೆ. ಆಮೇಲೆ ಲಾರಿಯಲ್ಲಿ ಒಂದು 2 ತಿಂಗಳು 2-3 ತಿಂಗಳು ಕ್ಲೀನರ್ ಕೆಲಸ ಮಾಡಿದ್ದು. ಓಕೆ. ಆಮೇಲೆ ಲಾರಿಯಲ್ಲಿ ಹೋಗಿ. ಆಮೇಲೆ ಲಾರಿಯಲ್ಲಿ ಬಂದು ಲಾರಿಗೆ ಡ್ರೈವಿಂಗಲ್ಲಿ ಸೇರಿದೆ. ಸೊ ಅದೇ ಲೈಸೆನ್ಸ್ ಇವಾಗ ಎಲ್ಲದಕ್ಕೂ? ಅದೇ ಅಂದರೆ ಲೈಟ್ ಆಯಿತು, ಆಮೇಲೆ ಹೆವಿ ಆಯಿತು. ನಮ್ಮದು ಧಾರವಾಡದಲ್ಲಿ ಇತ್ತು ಲೈಸೆನ್ಸ್, ಈಗ ಉಡುಪಿಗೆ ಟ್ರಾನ್ಸ್ಫರ್ ಮಾಡಿದೆ. ಉಡುಪಿಯಲ್ಲಿ
ಓಕೆ, ಸೊ ಇವಾಗ ಅಷ್ಟು ವರ್ಷದಿಂದ ಓಡಿಸಿದ್ರಿ. ಸೊ ಯಾವ ಥರದ್ದು ಟ್ರಕ್ ಮತ್ತು ಬಸ್ಗಳು ಓಡಿಸಿದೆ ಸರ್? ಟಾಟಾ, ಲೈಲ್ಯಾಂಡ್, ವೋಲ್ವೋ, ಸ್ಕ್ಯಾನಿಯಾ ಆ ಥರ ಯಾವ್ಯಾವ ಗಾಡಿ ಓಡಿಸಿದ್ರಿ? ಇದು ಟಾಟಾ ಬಸ್ಸು. ಓಕೆ ಲೈಲ್ಯಾಂಡ್. ಓಕೆ, ಇದು ಟಾಟಾನ ಇದು ಲೈಲ್ಯಾಂಡ್. ಇದು ಲೈಲ್ಯಾಂಡ್. ಟಾಟಾ ಲೈಲ್ಯಾಂಡ್ ಓಡಿಸಿದ್ರಿ. ಏನು ವ್ಯತ್ಯಾಸ ಸರ್ ಟಾಟಾದು ಲೈಲ್ಯಾಂಡಲ್ಲಿ? ಆ ಥರ ಒಂದು ವ್ಯತ್ಯಾಸ ಅಂದರೆ ಏನಿರುತ್ತೆ ಒಂದು ಬೇಸಿಕ್ ಆಗಿ? ಟಾಟಾ ಅಂದರೆ ಲೈಲ್ಯಾಂಡು ಈಗ ಒಳ್ಳೆ ಪವರ್ ಇದೆ, ಬ್ರೇಕ್ ಎಲ್ಲ ಒಳ್ಳೆ ಸಿಸ್ಟಮ್ಸ್ ಎಲ್ಲ ಒಳ್ಳೆ ಇರ್ತದೆ. ಓಕೆ. ಟಾಟಾದಲ್ಲಿ ಮೊದಲೆಲ್ಲ ಸ್ವಲ್ಪ ಗಾಡಿ ಬ್ರೇಕ್ ಹೊಡೆದ್ರೆ ಸ್ವಲ್ಪ ಜಾರ್ತದೆ. ಹಾಗೆ ಇವ್ರದ್ದು ಲೈಲ್ಯಾಂಡ್ ಅವ್ರದ್ದು ಚೆನ್ನಾಗಿದೆ. ಅಲ್ಲ ಈಗ ಅವರು ಟಾಟಾದವರು ಮುಂದೆ ಮಾಡಿದ್ದಾರೆ ಎಲ್ಲ, ಮೊದಲಿನಾಗಿಲ್ಲ. ಈಗ ಪವರ್ಫುಲ್ ಬ್ರೇಕು, ಸ್ಟೇರಿಂಗ್ ಎಲ್ಲ ಕರೆಕ್ಟ್ ಮಾಡಿದ್ದಾರೆ. ಸೊ ಎಲ್ಲ ಆಲ್ಮೋಸ್ಟ್ ಸೇಮೇ ಇದೆ. ಕಾಂಪಿಟೇಷನ್ ಅಲ್ಲ ಈಗ, ಕಾಂಪಿಟೇಷನ್. ಸರ್ ಅವ್ರು ಮಾಡಿದ್ರೆ ನೀವು ಮಾಡ್ತೀರಿ, ನೀವು ಅವ್ರು ಮಾಡ್ತಾರೆ, ಹಂಗೆ. ಹಾಗಾಗಿ ಕಾಂಪಿಟೇಷನ್ ಬಿಸ್ನೆಸ್ ಇಂದ ಅವರು ತುಂಬಾ ಟಾಟಾದವರು ತುಂಬಾ ಇದು ಮಾಡಿದ್ದಾರೆ. ಓಕೆ, ಸೊ ಎಲ್ಲ ಮಾಡಿ. ಸೊ ಇವಾಗ ನಾನು ಅಶೋಕ್ ಲೈಲ್ಯಾಂಡ್, ಐ ಮೀನ್ ಹಳೇ ಬಸ್ದೆಲ್ಲ ವಿಡಿಯೋ ಇಲ್ಲ ಓದ್ದಿರಾಗ ಏನು ಕೇಳಿದೆ ಸರ್, ಏನೋ ಡಬಲ್ ಕ್ಲಚ್ ಅಂತ ಕೇಳಿದೆ. ಅದೇ ಡಬಲ್ ಕ್ಲಚ್ ಅಂದ್ರೆ ಏನು ಸರ್ ಅದು? ಡಬಲ್ ಕ್ಲಚ್ ಅಂತ ಹೇಳಿದ್ರೆ ನಾವು ಕ್ಲಚ್ ಒಮ್ಮೆ ಪ್ರೆಸ್ ಮಾಡ್ತೀವ, ಹೌದು, ಆಮೇಲೆ ನ್ಯೂಟ್ರಲ್ ಮಾಡಿ ಮತ್ತೊಮ್ಮೆ ಪ್ರೆಸ್ ಮಾಡಿ ಹಾಕೋದು. ಓ, 2 ಸಾರಿ ಕ್ಲಚ್ ಪ್ರೆಸ್ ಮಾಡಬೇಕು. ಯಾಕೆ ಸರ್ ಇವಾಗಲೂ ಹಾಗೇನಾ? ಈಗೆಲ್ಲ ಸಿಂಗಲ್ ಕ್ಲಚ್. ಓ, ಇವಾಗೆಲ್ಲ ಸಿಂಗಲ್ ಕ್ಲಚ್. ಮುಂಚೆ ಎಲ್ಲ ಡಬಲ್ ಮಾಡೇ ಹೋಗ್ಬೇಕಿತ್ತು. ಡಬಲ್ ಮಾಡೇ ಹೋಗ್ಬೇಕು. ಸೊ ಕ್ಲಚ್ ಗೇರ್ ಹಾಕಿ ಮತ್ತೆ ಕ್ಲಚ್ ಒತ್ತಿ ಗೇರ್ ನ್ಯೂಟ್ರಲ್ ಮಾಡ್ತೀವ, ಮತ್ತೊಮ್ಮೆ ಕ್ಲಚ್. ಈಗ ಕ್ಲಚ್ ಹಿಡ್ಕೊಂಡೇನೆ ಮತ್ತೆ ಅದೇ ಸಡನ್ ಎಳಿಬಹುದು ಎರಪ್ಪ ಅಂತ. ಓ, ಸೊ ಆಗ 2 ಇತ್ತು. ಮೊದಲು ಗಾಡಿಗಳೆಲ್ಲ ರೇಸ್ ಮಾಡಿ ಈ ಗೇರ್ ಡೌನ್ ಮಾಡುವಾಗ 3rd to 2nd ಈಗೆಲ್ಲ ಹಾಕುವಾಗ ರೇಸ್ ಮಾಡ್ಬೇಕಿತ್ತು. ಈಗೆಲ್ಲ ರಪ್ಪ ಅಂತ ಬರ್ತದೆ. ಹಾಗೆ ರೇಸ್ ಮಾಡ್ಬೇಕು, ಗಾಡಿ ರೇಸ್ ಮಾಡಿ ಗೇರ್ ಕೊಡ್ಬೇಕು. ಓ, ಆಗ ರೇಸ್ ಮಾಡಿ ಗೇರ್ ಕೊಡಬೇಕಿತ್ತು. ಈಗ ಅವಶ್ಯಕತೆ ಇಲ್ಲ. ಅಂದ್ರೆ ಈಗ ರೇಸ್ ಎಲ್ಲ ಮಾಡಿದ್ರೆ ಡೀಸೆಲ್ ಜಾಸ್ತಿ ಇರ್ತದೆ. ಓ, ಡೀಸೆಲ್ ಜಾಸ್ತಿ. ಡೀಸೆಲ್ ಪ್ರಾಬ್ಲಮ್ ಅಲ್ಲ ಈಗ. ಓಕೆ, ಡೀಸೆಲ್ ಪ್ರಾಬ್ಲಮ್. ಸೊ ಮೈಲೇಜ್ಗೋಸ್ಕರ ಅದು ಅವಶ್ಯಕ. ಕಂಪನಿ ಅವರೆಲ್ಲ ಸಿಸ್ಟಮೆಟಿಕ್ ಆಗಿ ಚೇಂಜ್ ಮಾಡಿದ್ದಾರೆ ಈಗ. ಓಕೆ. ಮೊದಲೆಲ್ಲ ಹಳೆ ಗಾಡಿಗಳಿತ್ತು, ಆರ್ಡಿನರಿ ಸ್ಟೇರಿಂಗ್ ಇತ್ತು. ಓಕೆ. ಈಗೆಲ್ಲ ಪವರ್ ಸ್ಟೇರಿಂಗ್. ಓಕೆ. ಬ್ರೇಕ್ ಎಲ್ಲ ಚೇಂಜ್ ಆಗಿದೆ ಅಂತ ಕೇಳಿದೆ ಸರ್. ಮುಂಚೆ ಏನೋ ಫ್ಲೂಯಿಡ್ ಬ್ರೇಕ್ ಅಂತ ಏನೋ ಇತ್ತಂತೆ. ಈಗ ಏರ್ ಬ್ರೇಕು, ABS ಬ್ರೇಕು ಈಗೆಲ್ಲ ಬಂದಿದೆ. ಓಕೆ. ಸೊ ಅದರಿಂದ ನಿಮ್ಗೆ ಇಷ್ಟು ವರ್ಷದಿಂದ ಓಡಿಸಿದ್ರಿ, ಸೊ ನಿಮ್ಗೆ ಅದರಲ್ಲಿ ಚೇಂಜ್ ಕಾಣ್ತದ? ಆ ಬ್ರೇಕ್ಗೂ ಈ ಬ್ರೇಕ್ಗೂ ನೀವು ಬ್ರೇಕ್ ಒತ್ತುವಾಗ ನಿಮ್ಗೆ ಕಾಣ್ತದೆ. ರಪ್ಪ ಅಂತ ಬ್ರೇಕ್ ಯೂಸ್ ಆಗ್ತದೆ. ಓಕೆ, ಹಿಡಿತದೆ. ಓಕೆ, ಅವೆಲ್ಲ ಸ್ವಲ್ಪ ಇದಾಗ್ತದೆ, ಲೇಟ್ ಆಗ್ತಿತ್ತು. ಸೊ ಇವಾಗ ಬ್ರೇಕ್ ಎಲ್ಲ ಒಳ್ಳೇದಿದೆ ಅಂತೀರಾ ಬಸ್ಸಲ್ಲಿ? ಅಂದ್ರೆ ಮಳೆಗಾಲದಲ್ಲಿ ಇಲ್ಲ, ಘಾಟ್ ಸೆಕ್ಷನ್ ಅಲ್ಲಿ ಅಪ್ ಡೌನ್ ಅಲ್ಲಿ ಒಳ್ಳೆ ಯೂಸ್ ಆಗ್ತದೆ. ಸೊ ಲೈಲ್ಯಾಂಡ್ ಅಲ್ಲಿ ಎಷ್ಟು ಗೇರ್ ಇದೆ ಸರ್? ಯಾರೋ ಒಂದು 2 ಗೇರ್ ಇದೆ ಅಂತ ಕೇಳಿದೆ, ಅಂದ್ರೆ ಒಂದು ಗೇರ್ ಎಕ್ಸ್ಟ್ರಾ ತರ ಇರುತ್ತೆ ಅಪ್ಪಲ್ಲೆಲ್ಲ ಓಡ್ಸಕ್ಕೆ ಅಂತ. ಅಂದ್ರೆ ಟೋಟಲ್ ಮೊದಲೇ ಫಾರ್ವರ್ಡ್ ಗೇರು 5 ಬರ್ತಿತ್ತು. ಓಕೆ. ಈಗ 6 ಆಗಿ 7, ರಿವರ್ಸ್ ಗೇರ್ ಸೇರಿ 7 ಆಗಿದೆ. ರಿವರ್ಸ್ ಸೇರಿ 7 ಗೇರ್ ಆಗಿದೆ ಲೈಲ್ಯಾಂಡ್ಗೆ. ಓಕೆ, ಅಂದ್ರೆ ಎಲ್ಲಾ ಲೈಲ್ಯಾಂಡ್ಗೂ 7 ಗೇರ್ ಇರುತ್ತಾ? ಆ ಥರ ಫಿಕ್ಸ್ ಗಾಡಿ 7 ಗೇರ್ ಆಗಿದೆ. ಓಕೆ. ಸೊ ನೀವು ಇವಾಗ ಒಂದು 5 ವರ್ಷದ ಹಿಂದಿನ ಗಾಡಿಯಿಂದ ಇವತ್ತಿನ ಹೊಸ ಲೈಲ್ಯಾಂಡ್ ತಗೊಂಡ್ರು ನಿಮ್ಗೆ ಆಪರೇಷನ್ ಸೇಮ್ ಇರುತ್ತೆ? ಆಪರೇಷನ್ ಸೇಮ್ ಇರುತ್ತೆ. ಅಂದ್ರೆ ನೀವು ಈ ಗಾಡಿ ಓಡಿಸಿದ್ರೆ ಆ ಗಾಡಿ ಓಡಿಸ್ಬೋದು, ಆ ಗಾಡಿ ಓಡಿಸಿದ್ರೆ ಈ ಗಾಡಿ ಓಡಿಸ್ಬೋದು. ಅದಕ್ಕೆ ಮೇನ್ ಅಂದ್ರೆ ಇದರಲ್ಲಿ ಕ್ಲಚ್ ಬಿಡ್ಲಿಕ್ಕೆ ಗೊತ್ತಿರಬೇಕು. ಓಕೆ. ಕ್ಲಚ್ ಅನ್ನುವಂಥದ್ದು ಮೆಲ್ಲ ಬಿಟ್ರೆ ಮೂಮೆಂಟ್ ಗೊತ್ತಾಗ್ತದೆ. ಡ್ರೈವಿಂಗ್ ಸ್ಲೋ ಮಾಡಿ ಹೋಗ್ಬೇಕು. ಸ್ಲೋ ಮಾಡಿ ಹೋದವಾಗ ನಮಗೆ ಜಜ್ಮೆಂಟ್ ಸಿಗ್ತದೆ. ಓಕೆ. ಒಮ್ಮೆಲೆ ಅವನು ಹೋದಂತ ಇವನು ಫಾಸ್ಟ್ ಹೋದ್ರೆ ಇವನಿಗೆ ಜಜ್ಮೆಂಟ್ ಇರ್ಬಾರ್ದು, ಅವನಿಗೆ ಜಜ್ಮೆಂಟ್ ಇರ್ತದೆ. ಹಾಗಾಗಿ ಅವನು ಹೋಗಿರ್ತಾನೆ. ಓಕೆ. ಅವಾಗ ಕಂಟ್ರೋಲ್ ಆಗೋದು. ಸ್ಪೀಡ್ ನೀವು ಹೊಡಿಬಹುದು, ಎಷ್ಟು ಸ್ಪೀಡ್ ಬೇಕಾದ್ರೂ ಹೊಡಿಬಹುದು ಲೆವೆಲ್ ರೋಡಲ್ಲಿ. ಓಕೆ. ಆದ್ರೆ ನಮ್ಗೆ ಮೈಂಡ್ ಫ್ರೀ ಆಗಿರ್ಬೇಕು ಸ್ಪೀಡ್ ಹೊಡಿಯುವಾಗ. ಕಂಟ್ರೋಲ್ ಇರಬೇಕು. ಅಂದ್ರೆ ಅವ್ನಿಗೆ ಯಾರಿಗೆ ಡಿಸ್ಟರ್ಬೆನ್ಸ್ ಇರ್ಬಾರ್ದು. ಅವಾಗ ಎಷ್ಟು ಸ್ಪೀಡ್ ಹೊಡಿಬಹುದು. ಅದೇ ನಾವು ಗಡಿಬಿಡಿ ಮಾಡ್ಕೊಂಡು ಸ್ವಲ್ಪ ಸ್ಲೋನಲ್ಲಿ ಸ್ಪೀಡ್ ಹೋದ್ರೆ ಕಂಟ್ರೋಲ್ ಆಗೋದಿಲ್ಲ ಗಾಡಿ. ಕಂಟ್ರೋಲ್ ಆಗೋದಿಲ್ಲ. ಏನಾದ್ರು ಸಡನ್ ಬೈಕ್ ಅಡ್ಡ ಬಂದಿರ್ತದೆ. ಓಕೆ. ಸೊ ಒಳ್ಳೆ ಮೈಲೇಜ್ ಕೊಡ್ಬೇಕಂದ್ರೆ ಏನ್ ಮಾಡ್ಬೇಕು ಸರ್ ಒಂದು ಬಸ್ ಓಡಿಸಿ? ಮೈಲೇಜ್ ಕೊಡ್ಬೇಕಂದ್ರೆ ಫಸ್ಟ್ಗೆ ನಾವು ಈ ಗೇರ್ ಆಗ್ತಾವ, ಗೇರ್ ಹಾಕಿ ಮೆಲ್ಲ ಕ್ಲಚ್ ಬಿಡೋದು, ಮೆಲ್ಲ ಮೂವ್ಮೆಂಟ್ಸ್ ಮಾಡೋದು. ಅದು ಸ್ಪೀಡ್ ರೇಷಿಯೋ ಇರ್ತದೆ ಇಷ್ಟ ಅಂತೇಳಿ. ಅಲ್ಲಿವರೆಗೆ ಎಕ್ಸಲೇಟರ್ ತುಳಿದು ಆ ನಂತರ ಮತ್ತೆ ಗೇರ್ ಹಾಕ್ತಾ ಹೋಗ್ಬೇಕು. ಆಮೇಲೆ ಟಾಪ್ ಗೇರ್ ಬಿದ್ದ ನಂತರ ನಾವು ಎದುರುಗಡೆ ಗಾಡಿ ಓವರ್ಟೇಕ್ ಮಾಡ್ಲಿಕ್ಕೆ ಆಗ್ತದೋ ಇಲ್ಲ ಅಂತ ನೋಡ್ಬೇಕು. ಆಗೋದ್ರ ಮಾತ್ರ ಎಕ್ಸಲೇಟರ್ ಕೊಡ್ಬೇಕು, ಇಲ್ಲಾಂದ್ರೆ ಅದ್ರ ಹಿಂದೆ ಸ್ಲೋ ಹೋಗ್ಬೇಕು. ಅಲ್ಲಿ ಹೋಗಿ ಹತ್ತಿರವಾಗಿ ಬ್ರೇಕ್ ಕೊಟ್ಟಿದ್ರೆ ಮತ್ತೆ ನಾವು ಇಲ್ಲಿ ಗೇರ್ ಕೊಡ್ಬೇಕು. ಗೇರ್ ಕೊಟ್ಟ ನಂತರ ಡೀಸೆಲ್ ಮೈಲೇಜ್ ಸಿಗಲ್ಲ. ಅದೊಂದು ಗಾಡಿ ಓವರ್ಟೇಕ್ ಆಗ್ತದಂದ್ರೆ ಮಾತ್ರ ನಾವು ಓವರ್ಟೇಕ್ ಮಾಡೋದು, ಇಲ್ಲ ಅದು ಆಗೋದಿಲ್ಲ. ಸೊ ಗಡಿಬಿಡಿ ಮಾಡಿ ಅಲ್ಲಿ ಹೋಗಿ ಅವನ ಎದುರು ಕಾರ್ ಬಂತು ಮತ್ತೆ ಬ್ರೇಕ್ ಹೊಡಿದು
ಅವಾಗ ನಮ್ಮ ಮತ್ತೆ ಗಾಡಿ ಹಿಂದಾಗ್ತದೆ. ಓಕೆ ಗಾಡಿ ಹಿಂದಾದ ನಂತರ ಮತ್ತೆ ಸ್ಪೀಡಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ. ಓಕೆ ಅವ್ನು ಓವರ್ಟೇಕ್ ಮಾಡ್ಬೇಕಾದ್ರೆ ಅಷ್ಟೊಳಗೆ ಮತ್ತೊಂದು ಗಾಡಿ, ಅವಾಗ ಮೊದಲೇ ನಾವು ಸ್ಪೀಡ್ ಕಮ್ಮಿ ಮಾಡ್ಕೊಂಡು ಅವ್ನು ಹಿಂದೆ ಹೋಗಿ ಅದೇ ಸ್ಪೀಡಲ್ಲಿ ಪಾಸ್ ಮಾಡಿ ಹೋಗ್ಬೇಕು. ಅಂದ್ರೆ ಒಂದೇ ಸ್ಪೀಡಲ್ಲಿ ಸಮವಾಗಿ ಹೋಗ್ಬೇಕು. ಅಂದ್ರೆ ಇದ್ರ ಗಾಡಿ ಬರೋದು ನೋಡ್ಬೇಕು, ಗಡಿಬಿಡಿ ಮಾಡ್ಕೊಂಡು ಅವನಿಗೆ ಓವರ್ಟೇಕ್ ಮಾಡ್ಲಿಕ್ಕೆ ಹೋಗಿ ಆಗದೆ ಮತ್ತೆ ಬ್ರೇಕ್ ಹೊಡೆದು ಹಿಂತೆಗಿದ್ರೆ ಅವಾಗ ಮೈಲೇಜ್ ಫೇಲ್ ಆಗ್ತದೆ. ಓಕೆ, ಸೊ ಒಂದು ಒಳ್ಳೆ ಡ್ರೈವರ್ ಆಗಬೇಕು ಅಂದ್ರೆ ಏನು ಗುಣಗಳು ಇರ್ಬೇಕು ಸರ್? ಒಂದು ಒಳ್ಳೆ ಡ್ರೈವರ್ ಆಗಬೇಕು ಅಂತ ಹೇಳಿದ್ರೆ ಯಾರೋ ಒಬ್ಬ ಡ್ರೈವಿಂಗ್ ಕಲಿಯಕ್ಕೆ ಬರ್ತಾನೆ, ಇದು ನಿನ್ನ ಫಸ್ಟ್ ತಲೆಯಲ್ಲಿ ಇದೆಲ್ಲ ಗುಣಗಳು ಇರಬೇಕಪ್ಪ, ಇದೆಲ್ಲ ಮಾಡಿದ್ರೆ ನೀನು ಮುಂದೆ ಒಳ್ಳೆ ಡ್ರೈವರ್ ಆಗ್ತೀಯ ಅನ್ಸ್ಕೊಂತೀಯ ಅಂತ. ಡ್ರೈವರ್ ಅಂದ್ರೆ ಯಾರು ಸಹ ಆಗ್ಬೋದು. ಈಗ ಡ್ರೈವರ್ ಆಗೋದೇ ಭಾರಿ ಕಷ್ಟ ಉಂಟು. ಯಾಕೆ ಅಂದ್ರೆ ಹೆವಿ ಟ್ರಾಫಿಕ್. ಓಕೆ, ಹೆವಿ ಟ್ರಾಫಿಕ್ ನಲ್ಲಿ ನಮ್ಗೆಲ್ಲ ಈಗ ಇಷ್ಟ ಇಲ್ಲ ಈಗ ಮಾಡ್ಲಿಕ್ಕೆ. ಹೌದು, ಬೇಜಾರ. ನಮ್ಗೆ ಆಕ್ಚುಲಿ ನಂಗೆ ಕೃಷಿ ಬಗ್ಗೆ ಇಂಟ್ರೆಸ್ಟ್ ಉಂಟು, ಕೃಷಿ ಮಾಡ್ಬೇಕಂತೇಳಿ ಮೈಂಡ್ ಅಲ್ಲಿ ಇದೆ. ಆದ್ರೆ ಕೃಷಿಯಲ್ಲಿ ಇನ್ಕಮ್ ಇಲ್ಲ. ಈ ಭತ್ತ ಗೀತ ಎಲ್ಲ ಹಾಕಿರ್ತೇವೆ, ಮಳೆ ಬಂದೆಲ್ಲ ಹೋಗ್ತದೆ, ಹಿಂಗೆಲ್ಲ ಪ್ರಾಬ್ಲಮ್ ಆಗ್ತದೆ. ಇದಾದ್ರೆ ದುಡಿದಷ್ಟು ಸಿಗ್ತದಲ್ಲ, ಖರ್ಚಿಗೆ ಆಗ್ತದೆ. ಹಾಗೆ ಬಟ್ ಡ್ರೈವರ್ ಆಗ್ಬೇಕು ಅಂದ್ರೆ ಏನ್ ಗುಣಗಳಿರ್ಬೇಕು ಸರ್? ಅಂದ್ರೆ ಬ್ಯಾಡ್ ಹ್ಯಾಬಿಟ್ಸ್ ಅಂತ ಇರ್ಬೋದು. ಮತ್ತೆ ಈಗ ಎಲ್ಲ ಓದಿರ್ತಾರ, ಸ್ವಲ್ಪ ನಾಲೆಜ್ ಗೊತ್ತಿರ್ಬೇಕು, ಓದಿದ್ದು. ತಾಳ್ಮೆ ಇರಬೇಕು. ಮೇನ್ ಅಂದ್ರೆ ತಾಳ್ಮೆ ಇರಬೇಕು. ತಾಳ್ಮೆ ಇಲ್ದಿದ್ರೆ ರ್ಯಾಶ್ನವರಿಗೆ ಡ್ರೈವಿಂಗ್ ಕಷ್ಟ ಆಗ್ತದೆ. ತಾಳ್ಮೆ, ಯಾರಾದ್ರೂ ರೋಡಲ್ಲಿ ಬೈತಾರೆ ಅವಾಗ ನಾವು ಸುಮ್ಮನೆ ಹೋಗ್ಬೇಕು. ಅಂದ್ರೆ ಕುಡ್ದಿರ್ತಾರೆ ಕೆಲವರೆಲ್ಲ, ಕಾರ್ನವ್ರು ಬೈಕ್ನವ್ರಿಗೆ ಹೆಚ್ಚಿನವರೆಲ್ಲ ಹುಡುಗರೆಲ್ಲ 4-5 ಜನ ಗುಂಪು ಸೇರಿ, ಒಬ್ಬರೇ ಅಲ್ಲ, ಅವರೆಲ್ಲ ಕುಡ್ಕೊಂಡು ಬಂದು ಗಲಾಟೆ ಮಾಡೋದು ಹೀಗೆಲ್ಲ ಮಾಡ್ತಾರೆ. ಅದಕ್ಕೆ ನಮ್ಗೆ ತಾಳ್ಮೆ ಬೇಕು. ನಾವು ಮಾಡೋದು ಆಯ್ತು ಸರಿ ಹೋಗು ಅಂತ ಹೇಳಿದ್ರೆ, ಆದ್ರೆ ನಾವು ಜಗಳಕ್ಕೆ ನಿಂತರೆ ಸಮಸ್ಯೆ ಆಗುತ್ತೆ. ನಮ್ದೊಂದು ಪ್ಯಾಸೆಂಜರ್ ಗಾಡಿ ಎಲ್ಲ, ಬಸ್ ಎಲ್ಲ, ಅವ್ರಿಗೆ ಪ್ಯಾಸೆಂಜರಿಗೆ ಹೆದರಿಕೆ ಆಗ್ತದೆ. ಅಂದ್ರೆ ಏನಾಯ್ತು, ನಮ್ಮ ಡ್ರೈವರ್ ಏನ್ ಮಾಡಿದ್ನೋ ಏನೋ ಅಂತ, ಹೀಗೆ ನಮ್ ತಪ್ಪು ಅಂತ ನಿದ್ದೆಯಲ್ಲಿ ಇರ್ತಾರಲ್ಲ, ಗೊತ್ತಾಗುದಿಲ್ಲ. ಹಾಗಾಗಿ ನಾವು ಸುಮ್ಮನೆ ಕಂಟ್ರೋಲ್ ಮಾಡ್ಕೊಂಡು ಹೋಗ್ಬೇಕು ತಾಳ್ಮೆಯಿಂದ. ಓಕೆ, ಸೊ ನೀವು ಇಷ್ಟು ವರ್ಷ ಓಡಿಸಿದ್ರ ಬಸ್ನ, ಸೊ ನಿಮ್ಗೆ ಯಾವತ್ತಾರು ಏನಾದ್ರು ಒಂದು ಎನ್ಕೌಂಟರ್ ಆಗಿದೆ ಅಂದ್ರೆ ಚಾಲೆಂಜ್ ಈ ಥರ? ಓಕೆ, ಹಿಂಗಾದಾಗ ಹಿಂಗೆ ಬ್ರೇಕ್ ಹೊಡಿಬೇಕಿತ್ತು, ಬ್ರೇಕ್ ಹೊಡೆದಿಲ್ಲ, ಅದು ನಿಲ್ಲಿಸಿದೆ, ಇಲ್ಲ ಯಾರಾದರೂ ಕಳ್ತನ ಮಾಡಕ್ ಬಂದ್ರು, ಇಲ್ಲ ಗಾಡಿಯಲ್ಲಿ ಇನ್ನೇನೋ ಆಯ್ತು, ಪ್ಯಾಸೆಂಜರ್ಗೆ ಏನೋ ಆಯ್ತು, ಅವ್ರನ್ನ ಬಚಾವ್, ಆ ಥರ ಏನೋ ಸಿಚುವೇಶನ್ ಬರಲಿಲ್ಲ ನಮ್ಗೆ. ಅಂದ್ರೆ ಈ ಗಾಡಿಯಲ್ಲೆಲ್ಲ ಬೈಕ್ನವರೆಲ್ಲ ಅಡ್ಡ ಬರುದು, ಟಪ್ ಅಂತ ಗಾಡಿ ಅಡಿಯಿಂದ ಪಾಸ್ ಮಾಡೋದು, ಈಗೆಲ್ಲ ಮಾಡ್ತಾರೆ. ಕಾರ್ನವರೆಲ್ಲ ಸ್ವಲ್ಪ ಬೈ ಮಿಸ್ಟೇಕ್ ಓವರ್ಟೇಕ್ ಮಾಡಿದ್ರು ಅವರಿಗೆ ಒಂಥರ ಇದಾಗ್ತದೆ. ನಮ್ಗಂದ್ರೆ ಟೈಮಿಗೆ ಹೋಗ್ಬೇಕಲ್ಲ, ಹಾಗೆ ನಾವು ಓವರ್ಟೇಕ್ ಮಾಡೋದು, ಮತ್ತೆ ನಮ್ಮನ್ನು ಬಂದು ಓವರ್ಟೇಕ್ ಮಾಡೋದು, ಹೀಗೆಲ್ಲ ಮಾಡ್ತಾರೆ. ಅದಕ್ಕೆ ನಾವೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಸುಮ್ಮನೆ ಸೈಡಲ್ಲಿ ಹೋಗೋದು ಬರೋದು ಅಷ್ಟೇ. ಯಾಕಂದ್ರೆ ನಮ್ಮ ಓನರ್ ಹೇಳ್ತಾರೆ, ನಿನ್ಗೆ ಮೆಲ್ಲ ಹೋಗಿ ಬರಬೇಕು, ಮತ್ತೆ ದಾಟೆಲ್ಲ ಗಲಾಟೆ ಮಾಡಬಾರ್ದು, ಪ್ಯಾಸೆಂಜರ್ ಇರ್ತಾರೆ ಗಾಡಿಯಲ್ಲಿ ಅಂತ ಹೇಳ್ತಾರೆ. ನಾವು ಸೈಲೆಂಟ್ ಆಗಿ ಹೋಗಿ ಬರ್ತೀವಿ. ಮನೆಗೆ ಎಷ್ಟು ದಿನಕ್ಕೊಮ್ಮೆ ಹೋಗ್ತೀವಿ ಸರ್? ಈಗ ನಾಳೆ ಹೋದವರು ಮತ್ತೆ ಮನೆಗೆ ಹೋಗ್ತೇವೆ. ಎರಡು ದಿವಸ ಇಲ್ಲಿ ಇರ್ತೇವೆ ಬಸ್ಸಲ್ಲಿ, 3ನೇ ದಿವಸ ಮನೆಯಲ್ಲಿ. ಸೊ ಮನೇಲಿದ್ರೆ ಏನು ಮಾಡ್ತೀರಾ ಸರ್? ಫ್ರೀ ಟೈಮಲ್ಲಿ ಏನು ಮಾಡ್ತೀರಾ? ಫ್ರೀ ಟೈಮ್ನಲ್ಲಿ ನಮ್ಮದು ತೋಟ ಎಲ್ಲ ಇದೆ, ಗದ್ದೆ ಕೆಲಸ, ಅವೆಲ್ಲ ನಮಗೆ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಆದ್ರೆ ಮಾಡ್ತೀವಿ. ಓಕೆ, ಮತ್ತೆ ಹುಲ್ಲು ತರುವುದು. ಓಕೆ, ಸೊ ಕೃಷಿ ಮಾಡ್ತೀರಾ? ಕೃಷಿ ಮಾಡ್ತೀವಿ. ಓಕೆ, ಪಿಕ್ಚರ್ ಎಲ್ಲ ನೋಡ್ತೀರಾ? ಪಿಕ್ಚರು ಮೊದಲೇ ನೋಡ್ತಿದ್ದೆ, ಈಗ ಯಾವುದಿಲ್ಲ. ಅಡುಗೆ ಎಲ್ಲ ಮಾಡ್ತೀರಾ? ಅಡಿಗೆ ಎಲ್ಲ ಮಾಡ್ತೀನಿ. ಏನು ಅಡುಗೆ ಮಾಡ್ತೀರಿ ಸರ್? ನಮ್ದು ಈ ಕಡೆ ಬಾಯ್ಲ್ಡ್ ರೈಸು, ಓಕೆ, ಮತ್ತೆ ಮೀನು ಸಾರು ಎಲ್ಲ ಮಾಡ್ತೀವಿ. ಓಕೆ, ಮೀನು ಸಾರು ಎಲ್ಲ ಮಾಡ್ತೀವಿ. ಆಟ ಎಲ್ಲ ಆಡ್ತಿದ್ರಾ? ಕ್ರಿಕೆಟು, ವಾಲಿಬಾಲು ಎಲ್ಲ? ನಾವು ಬ್ಯಾಡ್ಮಿಂಟನ್ ಆಡ್ತಿದ್ವಿ. ಚೆಸ್ ಆಡ್ತಿದ್ವಿ. ಓಕೆ, ಚೆಸ್ ಆಡ್ತಿದ್ವಿ. ಓಕೆ, ಅವಾಗ ಹೈಸ್ಕೂಲಲ್ಲಿ ಇರುವಾಗ. ಓಕೆ, ಮತ್ತೆ ಅದರ ನಂತರ ಹೋಗ್ಲಿಲ್ಲ. ಅದೇ ಎಲ್ಲ ಹೈಸ್ಕೂಲಲ್ಲಿ ಇರುವಾಗ ಚೆಸ್ ಮತ್ತೆ ಬ್ಯಾಡ್ಮಿಂಟನ್ ಆಡ್ತಿದ್ವಿ. ಚೆಸ್ ಬ್ಯಾಡ್ಮಿಂಟನ್ ಎಲ್ಲ ಆಡ್ತೀವಿ. ಮತ್ತೆ ಕ್ರಿಕೆಟ್ ಎಲ್ಲ ಇಂಟ್ರೆಸ್ಟ್ ಇಲ್ಲ ನಮಗೆ. ಓಕೆ, ಅಷ್ಟೇ, ಎರಡೇ ಆಟ ಆಡ್ತೀವಿ. ಓಕೆ, ನಂತರ ಈಗ ಆಟ ಆಡಲಿಕ್ಕೆ ಈಗ ಟೈಮ್ ಇಲ್ಲ, ಮತ್ತೆ ಫ್ರೀ ಇರೋಲ್ಲ, ಕೆಲಸ ಜಾಸ್ತಿ ಆಗ್ತದೆ. ಓಕೆ, ಸೊ ಇಷ್ಟು ವರ್ಷ ದುರ್ಗಂಬದಲ್ಲಿ ಕೆಲಸ ಮಾಡಿದ್ರು. ದುರ್ಗಂಬ ಬಗ್ಗೆ, ಸಂಸ್ಥೆ ಬಗ್ಗೆ ಏನು ಹೇಳ್ತೀವಿ? ಸಂಸ್ಥೆ ಒಳ್ಳೆ ಚೆನ್ನಾಗಿದೆ, ಓನರು ಒಳ್ಳೆಯವರಿದ್ದಾರೆ, ತುಂಬ ಜನರಿಗೆ ಕೆಲಸ ಕೊಟ್ಟಿದ್ದಾರೆ, ಅವ್ರ ಬಗ್ಗೆ ನನಗೆ ಒಳ್ಳೆ ಅಭಿಪ್ರಾಯ ಇದೆ. ಓಕೆ, ಸೊ ನೀವು ಇಷ್ಟು ವರ್ಷ ಕೆಲಸ ಮಾಡಿದ್ರಿ, 30 ವರ್ಷ ದುಬೈಯಲ್ಲಿ ಎಲ್ಲ ಮಾಡಿ, ಒಂದು 30 ವರ್ಷ ಮಾಡಿದ್ದೀರಾ. ನಿಮಗೆ ಒಂದು ತೃಪ್ತಿ ಇದೆಯಾ, ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ? ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಕೆಲಸ ಮಾಡಿದ್ದಕ್ಕೆ ನಮಗೆ ದುಡ್ಡಿಗೆ ಹಣ ಸಿಕ್ಕಿದೆ. ಓಕೆ, ಸೊ ನಿಮ್ಮ ಫಸ್ಟ್ ಟ್ರಿಪ್ ಎಲ್ಲಿತ್ತು ಸರ್? ಬಸ್ಸಲ್ಲಿ? ಹಾಂ, ಫಸ್ಟ್ ಟ್ರಿಪ್
ಬಸ್ ಅಂದ್ರೆ ನಾವು ಅಲ್ಲಿ ಎಕ್ಸ್ಪ್ರೆಸ್ ಅಲ್ಲಿ ಮಾಡ್ತಾ ಇದ್ವಿ. ಹೌದು. ಅದರ ಮತ್ತೆ ಫಸ್ಟ್ ಟ್ರಿಪ್ ದುರ್ಗಾಂಬಕ್ಕೆ ಬಂದವ ಬೆಂಗಳೂರಿಗೆ. ಸೊ ಆ ಟ್ರಿಪ್ ಹೆಂಗಿತ್ತು ಸರ್? ನೀವು ನರ್ವಸ್ ಆಗಿದ್ರಾ ಫಸ್ಟ್ ಟೈಮು ಪ್ಯಾಸೆಂಜರ್ನೆಲ್ಲ ಕೂರಿಸ್ಕೊಂಡು? ಅಂದ್ರೆ ನಮಗೆಲ್ಲ ರೂಢಿ ಇತ್ತು, ನಮ್ಗೇನು ಅದೇನು ಹೊಸದಾಗಿ ಕಾಣಲಿಲ್ಲ. ಮತ್ತೆ ಬೇರೆ ಕಡೆ ಎಲ್ಲ ಮೊದಲೇ ಟೂರಿಸ್ಟ್ ಅಲ್ಲಿ ಹೋಗ್ತಿದ್ವಿ. ಓಕೆ, ಎಲ್ಲಿ ಹೋಗಿದ್ರು ಸರ್? ತಿರುಪತಿ, ಆಮೇಲೆ ಪುಟ್ಟಪರ್ತಿ, ಈ ಕಡೆ ಶಬರಿಮಲೆ. ಅಲ್ಲೆಲ್ಲ ಹೋಗಿ ಬಂದಿದ್ವಿ. ಇಲ್ಲ ಅಂದ್ರೆ ಟೂರಿಸ್ಟ್ ಪ್ಲೇಸಿಗೆಲ್ಲ ಟೂರಿಸ್ಟ್ ಓಕೆ ಹೋಗ್ತಾ ಇದ್ವಿ. ಓಕೆ. ಸೊ ಈಗ ಸುಮಾರು ಜನ ನಿಮ್ಮ ವಿಡಿಯೋ ನೋಡ್ತಾರೆ, ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ನಿಮ್ಮ ಮನೆಯವ್ರು ನೋಡ್ತಾರೆ, ನಿಮ್ಮ ಸ್ನೇಹಿತರು, ನಾವು ಎಲ್ಲರೂ ಯೂಟ್ಯೂಬಲ್ಲಿ ನಿಮ್ಮ ವಿಡಿಯೋ ನೋಡ್ತಾರೆ, ಅವ್ರಿಗೊಂದು ಎರಡು ಮಾತು ಏನು ಹೇಳಕ್ಕೆ ಇಷ್ಟಪಡ್ತಾರೆ? ನೋಡಿದವರಿಗೆಲ್ಲ ನಾನೊಂದು ಕೃತಜ್ಞತೆಯನ್ನು. ಓಕೆ, ತುಂಬ ಧನ್ಯವಾದಗಳು ಸರ್ ಟೈಮ್ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು.